ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹರ್ಷಿತ್ ಡೈರಿ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡಿ, ಎರಡು ಹಸು ಬಳ್ಳಾರಿಗೆ ಹೋಗ್ತಾ ಇದೆ, ಲೋಡ್ ಆಗ್ತಾ ಇದೆ. ಈಗ ತುಂಬ ಟಾಪ್ ಕ್ವಾಲಿಟಿ ಹಸುಗಳು ನೋಡಿದ್ದೀರಾ. ನಮ್ಮ ಹತ್ರ ಬ್ರೀಡ್ ಯಾವ ರೀತಿ ಸಿಗುತ್ತೆ ಅಂತ. ಮತ್ತು ನಿಸರ್ಗ ಡೈರಿ ಫಾರ್ಮ್ ಮತ್ತು ಹರ್ಷಿತ್ ಡೈರಿ ಫಾರ್ಮ್ ಎರಡು ಟೈಅಪ್ ಆಗಿದೆ. ನೋಡಿ ಬ್ರೀಡ್ ನೋಡಿ, ಕ್ವಾಲಿಟಿ ನೋಡಿ ಏನು ಸೈಜ್ ಇದೆ ಅಂತ ನೋಡಿ ನೀವೇ. ಇವಾಗ ಲೋಡಿಂಗ್ ಮಾಡ್ತಾಯಿದ್ದೀವಿ. ಬಳ್ಳಾರಿಗೆ ಹೋಗ್ತಾ ಇರೋದು ಫ್ರೆಂಡ್ಸ್. ಇವಾಗ ಬಿಸಿಲಿಲ್ಲ, ಸೊ ಇವಾಗ ಲೋಡ್ ಮಾಡ್ತಾಯಿದ್ದೀವಿ. ಬಿಸಿಲಿಲ್ಲ ಅಂತ ಈಗ ಲೋಡಿಂಗ್ ಆಗ್ತಾಯಿದೆ. ತೋರಿಸ್ತೀನಿ ಲೋಡ್ ಮಾಡಬೇಕಾದ್ರೆ. ನೋಡಿ, ಒಂದಕ್ಕಿಂತ ಒಂದು ಟಾಪ್ ಹಸುಗಳು. ಸೊ ಈಗ ನೋಡಿ ಲೋಡ್ ಆಗ್ತಾಯಿದೆ. ಒಳ್ಳೆ ಬ್ರೀಡು ಫ್ರೆಂಡ್ಸ್ ಇದು. ನೋಡಿ ಎಲ್ಲ ರೆಕಾರ್ಡ್ ಹಸುಗಳು. ನೋಡಿ ಟ್ಯಾಗ್ ಇದೆ, ಟ್ಯಾಗ್ ನಂಬರ್ ಇದೆ. ಪ್ರತಿಯೊಂದು ರೆಕಾರ್ಡ್ ಹಸುಗಳು ಇವೆರಡೂ. ನೋಡಿ ಗಾಡಿ ಇದೆ ಅಲ್ಲಿ. ಈಗ ಲೋಡ್ ಮಾಡ್ತಾಯಿದ್ದೀವಿ. ಅಣ್ಣ ಒಂದೊಂದೇ ಇಟ್ಕೊಂಡು ಲೋಡ್ ಮಾಡಿ. ಹಂಗೆ ಜೊತೆಗೆ ಇಟ್ಕೊಂಡೋಗಿ ಓಡಲ್ಲ. ಜೊತೆಯಲ್ಲೇ ಇಟ್ಕೊಬನ್ನಿ, ಹಂಗೆ ಜೊತೆಲಿ ಇಟ್ಕೊಬನ್ನಿ, ಓಡಲ್ಲ. ಹಾಂ, ಹಂಗೆ ಮಾಡಿ ಅಣ್ಣ, ಹಂಗೆ ಮಾಡಿ, ಓಡಲ್ಲ. ಈ ಕಡೆ ಎಳ್ಕೊಬನ್ನಿ, ಆ ಕಡೆ ಹೋಗ್ಬಿಡುತ್ತೆ ಆಮೇಲೆ. ಹಾಂ, ಹಂಗೆ ಇಟ್ಕೊಬನ್ನಿ. ಸೊ ಓಕೆ ಫ್ರೆಂಡ್ಸ್, ಲೋಡ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಲೋಡ್ ಆಗಿದೆ ಹಸುಗಳು. ಬಳ್ಳಾರಿಗೆ ಹೋಗ್ತಾ ಇದೆ. ಸೊ ನೋಡಿ, ಇನ್ನೂ ಯಾರಿಗೆ ನಿಮಗೆ ಬೇಕು, ಹಸುಗಳಾಗಲಿ ಕರುಗಳಾಗಲಿ ಬೇಕು, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬುಕ್ಕಿಂಗ್ ಅವೈಲೇಬಲ್ ಇದೆ. ನೆಕ್ಸ್ಟು ಒಂದು ಲೋಡ್ ಬರ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದೆ ಆಲ್ರೆಡಿ. ಬುಕ್ ನೋಡಿ ಕಾಲ್ ಮಾಡ್ಕೊಳ್ಳಿ. ಬುಕ್ಕಿಂಗ್ ಅವೈಲೇಬಲ್ ಇರುತ್ತೆ. ಹಸುಗಳು ಕರುಗಳು ನೋಡಿ. ನೋಡಿ ಹೈಟ್ ನೋಡಿ ಫ್ರೆಂಡ್ಸ್, ಇದು ಬಾಡಿ ವೆಯ್ಟ್ ನೋಡಿ, ಲೆಂತ್ ನೋಡಿ. ಇನ್ನೂ ಆಲ್ಮೋಸ್ಟ್ ಇದು 2 ತಿಂಗಳು ಟೈಮ್ ಇದೆ, ಒಂದೂವರೆ ತಿಂಗಳು ಟೈಮ್ ಇದೆ ಹಸುಗಳು. ನೋಡಿ ಅವ್ರದ್ದೇ ಗಾಡಿ ಕಳಿಸಿದ್ದಾರೆ. ಚೆನ್ನಾಯ್ತಣ್ಣ ಹಸು? ನೋಡಿ ತುಂಬ ಚೆನ್ನಾಗಿದೆ ಹಸುಗಳು. ಎದುರುತ್ತಿದ್ದಾವೆ, ಬೇಡ ಸಾಕು. ಫ್ರೆಂಡ್ಸ್ ನೋಡಿ, ಸಂತೆ ಹಸುಗಳು ತೊಗೊತೀನಿ, ಸಂತೆಲಿ ಕರುಗಳು ತೊಗೊತೀನಿ ಅನ್ನೋರ್ಗೆ ನಾನು ಏನು ಹೇಳಲ್ಲ. ಬ್ರೀಡ್ಸ್ ಹಾಕ್ತೀನಿ. ರೈತರು ನಾವು ಮುಂದೆ ಬರಬೇಕು. ಈಗ ನೋಡಿ, ಪಂಜಾಬಲ್ಲೆಲ್ಲ 8 ಜನರೇಷನ್ 9 ಜನರೇಷನ್ ಮುಂದೆ ಇದೆ, 9 ಜನರೇಷನಲ್ಲಿ ಇದ್ದಾರೆ. ನಮಗಿಂತ 5 ಜನರೇಷನ್ ಮುಂದೆ ಇದ್ದಾರೆ. ನಾವು ಆ ಥರ ಕರ್ನಾಟಕದಲ್ಲಿ ನಾವು ಒಳ್ಳೆ ಜನರೇಷನ್ ಮುಂದೆ ಬರಬೇಕು. ಒಳ್ಳೆ ಬ್ರೀಡ್ ಹಸು ಸಾಕಬೇಕು. ಒಳ್ಳೆ ಬ್ರೀಡ್ ಹಸು ಕಟ್ಟಿ ಒಳ್ಳೆ ಆದಾಯ ಕಾಣಬೇಕು ಅನ್ನೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಾನು ಇನ್ನೊಂದು ಯಾವಾಗಲೂ ಹೇಳೋದು ಅಂದರೆ, ನನ್ನ ಹತ್ರನೇ ಹಸು ತೊಗೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಲ್ಲ. ಬ್ರೀಡ್ ಹಸುಗಳು, ಬ್ರೀಡ್ ಕರುಗಳು ಎಲ್ಲಿ ದೊರಕುತ್ತೆ ಅಲ್ಲಿ ತೊಗೊಳ್ಳಿ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಡೈರಿ ಫಾರ್ಮ್ ಅನ್ನೋದು ತುಂಬ ಚೆನ್ನಾಗಿ ಬೆಳಿಬೇಕು, ತುಂಬ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ನೋಡಿ, ಎಲ್ಲ ರೈತರು ಈ ಥರದ ಹಸುಗಳನ್ನ ಕಟ್ಟಿದ್ರೆ ಹೈನುಗಾರಿಕೆಯಲ್ಲಿ ಖಂಡಿತ ಲಾಭ ಆಗುತ್ತೆ. ಇನ್ನೂ ಯಾರು ನನ್ನದು ಲೈವ್ ನೋಡಿಲ್ಲ, ಲೈವ್ ನೋಡ್ಕೊಳ್ಳಿ. ವಾರಕ್ಕೊಂದ್ಸತಿ ಲೈವ್ ಬಂದು ರೈತರಿಗೆ ಹೆಲ್ಪ್ ಆಗಲಿ ಅಂತ ಲೈವ್ ಬರ್ತಾಯಿದ್ದೀನಿ. ಸೊ ಇನ್ನೂ ಯಾರು ಲೈವ್ ನೋಡಿಲ್ಲ ನೋಡಿ, ಸಂಡೇ ರಾತ್ರಿ 8:30ಕ್ಕೆ ಲೈವ್ ಬರ್ತಾಯಿದ್ದೀನಿ. ನೋಡಿ, ಇನ್ನೂ ಯಾರು ಲೈವ್ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಸೊ ದಯವಿಟ್ಟು ನಮ್ಮಂಥ ಬಡ ರೈತರನ್ನ ಸಪೋರ್ಟ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಹಸುಗಳು ಹೆಂಗಿದೆ, ಬ್ರೀಡ್ ಹೆಂಗಿದೆ ಅಂತ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಂದು ಸಪೋರ್ಟ್ ಸಿಗುತ್ತೆ. ನೆಕ್ಸ್ಟು ಇದೇ ಥರ ಹಸುಗಳಾಗಲಿ ಕರುಗಳಾಗಲಿ ನಾನು ವೀಡಿಯೋ ಮಾಡ್ತಾಯಿರ್ತೀನಿ, ಸೇಲಿಗೆ ತರ್ತಾಯಿರ್ತೀನಿ. ಮತ್ತು ಬರೀ ಸೇಲ್ಗೆ ಅಷ್ಟೇ ಅಲ್ಲ, ಇನ್ಫಾರ್ಮೇಟಿವ್ ವೀಡಿಯೋಸ್ ತರ್ತಾಯಿರ್ತೀನಿ. ಮತ್ತು ವಾರಕ್ಕೊಂದ್ಸತಿ ರೈತರಿಗೋಸ್ಕರ ಲೈವ್ ಬರ್ತೀನಿ. ನಿಮ್ದೇನೇ ಡೌಟ್ಸ್ ಇದ್ದರೂ ಅಥವಾ ಏನಾದರೂ ತೊಂದರೆಗಳಿದ್ರು ನನ್ನ ಹತ್ರ ನೀವು ಒಟ್ಟಿಗೆ ಮಾತಾಡ್ಬೋದು. ಲೈವಲ್ಲಿ ಎಲ್ಲ ರೈತರು ಕೂಡಿ ಮಾತಾಡ್ಬೋದು. ನೋಡಿ, ನೆನ್ನೆ 2900 ಜನ ಲೈವ್ ಅಟೆಂಡ್ ಮಾಡಿದ್ದಾರೆ. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ನೋಡ್ಕೊಳ್ಳಿ. 2900 ಜನ, 3000 ಜನ ಲೈವ್ ನೋಡಿದ್ದಾರೆ. ಸೊ ನೋಡಿ, ಅಷ್ಟು ಸುಲಭ ಅಲ್ಲ 3000 ಜನ ಲೈವ್ ಬಂದು ನೋಡ್ತಾ ಇದ್ದಾರೆ ಅಂದರೆ. ನೋಡಿ ಫ್ರೆಂಡ್ಸ್, ನನ್ನಂಥ ಬಡ ರೈತರನ್ನು ಬೆಳೆಸಿ ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ರೈತರಿಗೆ ಹೆಲ್ಪ್ ಆಗಬೇಕು ಅಂತಲೇ ಮಾಡ್ತಾ ಇರೋದು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರ್ಯಾರು ಲೈವ್ ನೋಡಿಲ್ಲ ನೋಡಿ. ಮತ್ತು ನೆಕ್ಸ್ಟ್ ಸಂಡೇ ಎಲ್ಲರೂ ರೆಡಿ ಇರಿ. 8:30ಕ್ಕೆ ಲೈವ್ ಬರ್ತೀನಿ. ಎಲ್ಲರೂ ರೆಡಿ ಇದ್ದು ಪಟ ನಿಮ್ದು ಏನೇ ಡೌಟ್ಸ್ ಇದ್ರು ಪಟ್ಟ ಅಂತ ಕಮೆಂಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಇನ್ನೂ ಈಗಲೇ ಹೇಳ್ತಾ ಇದ್ದೀನಿ. ನೆನ್ನೆ ಲೈವ್ ಮುಗ್ದಿರೋದು, ಇದಕ್ಕೆ ಇವಾಗಲೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಲೈವಿಗೆ ನೀವೆಲ್ಲರೂ ರೆಡಿ ಇರಬೇಕು. ಈಗ 3000 ಜನ ಬಂದಿದ್ದಾರೆ ಈ ಸತಿ. ನೆನ್ನೆ ಲೈವಿಗೆ 3000 ಜನ ಬಂದಿದ್ದಾರೆ. ನೆಕ್ಸ್ಟು 6000 ಜನ ಬರಬೇಕು. ಹಂಗೆ ಏರ್ತಾ ಹೋಗಬೇಕು. ನಮ್ಮ ಕರ್ನಾಟಕದಲ್ಲಿ ಹೈನುಗಾರಿಕೆ ಅಂದರೆ ಫುಲ್ ಟಾಪಲ್ಲಿರಬೇಕು. ಹೈನುಗಾರಿಕೆ ಅಂದರೆ ಎಲ್ಲರೂ ಆದಾಯ ಅಂತಲೇ ಹೇಳಬೇಕು, ಪ್ರಾಫಿಟ್ ಅಂತಲೇ ಹೇಳಬೇಕು ಅದು ಹೈನುಗಾರಿಕೆ ಅಂದರೆ. ಸೊ ಆ ಥರ ನಾವು ಮಾಡಬೇಕು. ಸೊ ಓಕೆ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.